ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಇವತ್ತು ಚಿಯಾ ಸೀಡ್ಸ್ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಯಾವ ಥರ ಯಾವಾಗ ತೊಗೋಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ಮಾಹಿತಿ ನೀಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ 1 ಗ್ಲಾಸ್ ವಾಟರ್ನ ತೊಗೊಂಡಿದ್ದೀನಿ. ಸೊ 1 ಗ್ಲಾಸ್ ವಾಟರ್ಗೆ ನಾನಿಲ್ಲಿ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಚಿಯಾ ಸೀಡ್ಸ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ನಾವು ನೈಟ್ ನೆನೆಸಿಡಬೇಕಾಗುತ್ತೆ. ಓವರ್ ನೈಟು ನಾವು ನೆನೆಸ್ಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ನಾವಿಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೋಬೇಕಾಗುತ್ತೆ. ಸೊ ಅರ್ಧ ಗಂಟೆ ಆದಮೇಲೆ ನಾವು ಕಾಫಿ ಟೀನ ಕುಡಿಬೇಕಾಗುತ್ತೆ. ಸೊ ಇಷ್ಟನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮಗೆ ಇಷ್ಟೆಲ್ಲ ಉಪಯೋಗ ಇದೆ ಅಂತಂದರೆ, ನಮ್ಮ ಬಾಡಿಯಲ್ಲಿ ಏನಾದರೂ ಉಷ್ಣಾಂಶ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಆ್ಯಂಡ್ ಏನಾದರೂ ನಾವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಏನಾದರೂ ಉರಿ ಆಗ್ತಾಯಿದ್ರೆ ಸೊ ಅದನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಆ್ಯಂಡ್ ಹೊಟ್ಟೆ ಯಾವಾಗಲೂ ನಮಗೆ ಇದು ಫುಲ್ ಆಗಿದೆ ಅಂತ ಫೀಲ್ ಕೊಡುತ್ತೆ. ಸೊ ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಚಿಯಾ ಸೀಡ್ಸ್. ಆ್ಯಂಡ್ ನಮ್ಮ ಮೋಷನ್ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಮೋಷನ್ ಕ್ಲಿಯರ್ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಆ್ಯಂಡ್ PCOS ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾರ್ಮೋನ್ ಸಮತೋಲನ ಆಗಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಗೆ ಇದು ಒಮೆಗಾ 3ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಏನಾದ್ರೂ ಸ್ಕಿನ್ ಆ್ಯಂಡ್ ಏರ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂದರೂ ಕೂಡ ಅದ್ರ ಪ್ರಾಬ್ಲಮ್ಸ್ನೂ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಸ್ಕಿನ್ ಗ್ಲೋ ಆಗುತ್ತೆ. ಏರ್ ಫಾಲ್ ಏನಾದ್ರು ಆಗ್ತಾಯಿದ್ರೆ ಅದು ಕೂಡ ಕಡಿಮೆಯಾಗಿ ಏರ್ ಗ್ರೋತಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಷ್ಟೆಲ್ಲ ಉಪಯೋಗ ಇದೆ ಅಂತಂದರೆ, ಇದನ್ನು ಯಾರೆಲ್ಲ ತೊಗೊತಿದ್ರೋ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಚಿಯಾ ಸೀಡ್ಸ್ನ ಯಾರೆಲ್ಲ ಉಪಯೋಗಿಸ್ತಿರಲ್ವೋ ಅವರು ಇದನ್ನು ಉಪಯೋಗಿಸೋಕ್ಕೆ ಶುರು ಮಾಡಿ. ಸೊ ಇದನ್ನು ನಾವು ಡೈಲಿ ತೊಗೋಬೇಕು ಅನ್ನೋದೇನಿಲ್ಲ. ಒಂದು ದಿನ ಬಿಟ್ಟು ಒಂದು ದಿನ ತೊಗೊಂಡ್ರೆ ಸಾಕು. ಡೈಲಿನೂ ಇದನ್ನು ತೊಗೋಬಾರ್ದು. ಸೊ ವಾರದಲ್ಲಿ 3ರಿಂದ 4 ದಿನ ತೊಗೊಂಡ್ರೆ ಸಾಕು. ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.